ಆರ್ ಯು ರೆಡಿ? 50ರ ಆಸುಪಾಸಿನಲ್ಲಿಯೂ 25ರ ಯುವತಿಯಂತೆ ಕಾಣುವ ನಟಿ ಶಿಲ್ಪಾ ಶೆಟ್ಟಿ ಅವರ ಬ್ಯೂಟಿ ಸೀಕ್ರೆಟ್ ಏನು? ಆಪ್ಷನ್ಸ್: ಎ ನೆಲ್ಲಿಕಾಯಿ ಜ್ಯೂಸ್, ಬಿ ಎಳನೀರು, ಸಿ ನೀರು, ಡಿ ಸನ್ಸ್ಕ್ರೀನ್. ಸರಿಯಾದ ಉತ್ತರ ಎಲ್ಲವೂ. ವೀಕ್ಷಕರೇ, ತನ್ನ ವಯಸ್ಸಿಗಿಂತ ಇಷ್ಟು ಸಣ್ಣವರಂತೆ ಕಾಣುವ ನಟಿ ಶಿಲ್ಪಾ ಶೆಟ್ಟಿಯ ಬ್ಯೂಟಿ ಸೀಕ್ರೆಟ್ ಏನಂದ್ರೆ ಅವರು ಸೇವಿಸುವ ಪಾನೀಯಗಳೇ. ಶಿಲ್ಪಾ ಶೆಟ್ಟಿ ತನ್ನ ದೇಹವನ್ನ ಹೈಡ್ರೇಟ್ ಆಗಿ ಇರಿಸುವ ಎಲ್ಲ ಪ್ರಯತ್ನವನ್ನ ಮಾಡ್ತಾರೆ. ಇದಕ್ಕಾಗಿ ನಿತ್ಯ ನಿಗದಿತ ಪ್ರಮಾಣದಲ್ಲಿ ನೀರನ್ನ ಕುಡಿಯುತ್ತಾರೆ. ಇದರಿಂದಲೇ ಅವರ ತ್ವಚೆ ಅಷ್ಟು ಕಾಂತಿಯುಕ್ತವಾಗಿದೆ ಅಂತೆ. ದೇಹವನ್ನ ನಿರ್ವಿಷಗೊಳಿಸಲು ತಮ್ಮ ದಿನವನ್ನ ನೆಲ್ಲಿಕಾಯಿ ಜ್ಯೂಸ್ನೊಂದಿಗೆ ಆರಂಭ ಮಾಡ್ತಾರೆ. ಈ ಜ್ಯೂಸ್ ದೇಹದ ಕಲ್ಮಶವನ್ನ ಹೊರಹಾಕಲು ಸಹಾಯ ಮಾಡುತ್ತದೆ. ಇನ್ನು ಶಿಲ್ಪಾ ಶೆಟ್ಟಿಯವರು ಎಲ್ಲೇ ಹೋದರೂ ನಿತ್ಯ ಎಳನೀರು ಕುಡಿಯುವುದನ್ನು ಮಾತ್ರ ಮರೆಯುವುದಿಲ್ಲವಂತೆ. ಮನೆಯಿಂದ ಹೊರ ಹೋಗುವ ಮುನ್ನ ಸನ್ಸ್ಕ್ರೀನ್ ಹಾಕುವುದನ್ನು ಕೂಡ ಶಿಲ್ಪಾ ಶೆಟ್ಟಿ ಮರೆಯುವುದಿಲ್ಲ. ಸನ್ಸ್ಕ್ರೀನ್ ಮುಖದ ಮೇಲೆ ಸುಕ್ಕು ಮೂಡದಂತೆ ತಡೆಯುತ್ತದೆ. ಶಿಲ್ಪಾ ಶೆಟ್ಟಿಯವರು ಮಲಗುವ ಮುನ್ನ ಮೇಕಪ್ ತೆಗೆದೇ ಮಲಗುತ್ತಾರೆ. ಇದಿಷ್ಟೇ ಅಲ್ಲದೆ ಮುಖ ತೊಳೆಯಲು ಸಾಬೂನು, ಫೇಸ್ ವಾಶ್ಗಳ ಬದಲು ನೈಸರ್ಗಿಕ ವಸ್ತುಗಳನ್ನೇ ಬಳಸುತ್ತಾರಂತೆ. ವಿಶ್ವದ ಅತಿ ಪ್ರಸಿದ್ಧ ಹನಿಮೂನ್ ತಾಣ ಯಾವುದು? ಆಪ್ಷನ್ಸ್: ಎ ಪ್ಯಾರಿಸ್, ಬಿ ಊಟಿ, ಸಿ ಬಾಲಿ, ಡಿ ಸ್ವಿಟ್ಜರ್ಲ್ಯಾಂಡ್. ಸರಿಯಾದ ಉತ್ತರ ಆಪ್ಷನ್ ಸಿ ಬಾಲಿ. ವೀಕ್ಷಕರೇ, ಟ್ರಿಪ್ ಅಡ್ವೈಸರ್ ಟ್ರಾವೆಲರ್ ಚಾಯ್ಸ್ ಅವಾರ್ಡ್ 2024ರ ಪ್ರಕಾರ ಇಂಡೋನೇಷ್ಯಾದ ಬಾಲಿ ವಿಶ್ವದ ಅತಿ ಪ್ರಸಿದ್ಧ ಹನಿಮೂನ್ ತಾಣವಾಗಿದೆ. ಒಬ್ಬ ಮಹಿಳೆ ಏಕಾಂಗಿಯಾಗಿ ಪ್ರಯಾಣಿಸಲು ಉತ್ತಮವಾದ ತಾಣ ಯಾವುದು? ಆಪ್ಷನ್ಸ್: ಎ ಚೀನಾ, ಬಿ ಪಾಕಿಸ್ತಾನ, ಸಿ ಭಾರತ, ಡಿ ಶ್ರೀಲಂಕಾ. ಸರಿಯಾದ ಉತ್ತರ ಆಪ್ಷನ್ ಡಿ ಶ್ರೀಲಂಕಾ. ವೀಕ್ಷಕರೇ, ಟೈಮ್ಔಟ್ ವರದಿಯ ಪ್ರಕಾರ ಮಹಿಳೆ ಏಕಾಂಗಿಯಾಗಿ ಪ್ರಯಾಣಿಸಲು ಉತ್ತಮವಾದ ತಾಣಗಳ ಪಟ್ಟಿಯಲ್ಲಿ ಶ್ರೀಲಂಕಾ ಮೊದಲ ಸ್ಥಾನದಲ್ಲಿದೆ. ಪ್ರತಿದಿನ ಒಂದಿಡಿ ಉರಿಗಡಲೆ ತಿನ್ನುವುದರಿಂದ ದೇಹದಲ್ಲಿ ಏನಾಗುತ್ತದೆ? ಆಪ್ಷನ್ಸ್: ಎ ರಕ್ತ ಕಡಿಮೆಯಾಗುತ್ತೆ, ಬಿ ಶುಗರ್ ಬರುತ್ತೆ, ಸಿ ಸಕ್ಕರೆ ಮಟ್ಟ ನಿಯಂತ್ರಣ, ಡಿ ಬೊಜ್ಜು ಹೆಚ್ಚಳ. ಸರಿಯಾದ ಉತ್ತರ ಆಪ್ಷನ್ ಸಿ ಸಕ್ಕರೆ ಮಟ್ಟ ನಿಯಂತ್ರಣ. ವೀಕ್ಷಕರೇ, ಹುರಿದ ಕಡಲೆಯಲ್ಲಿ ಪ್ರೋಟೀನ್ ಸಮೃದ್ಧವಾಗಿದೆ. ಇದು ಜೀವಕೋಶಗಳ ರಚನೆ, ದುರಸ್ತಿ, ಜೀವಕೋಶದ ಬೆಳವಣಿಗೆ, ಸ್ನಾಯುವಿನ ಆರೋಗ್ಯ ಮತ್ತು ಸ್ನಾಯುವಿನ ಬಲಕ್ಕೆ ಸಹಾಯ ಮಾಡುತ್ತದೆ. ಹುರಿದ ಕಡಲೆಯನ್ನ ಪ್ರತಿದಿನ ಸೇವಿಸುವುದರಿಂದ ಆರೋಗ್ಯಕ್ಕೆ ಹಲವು ವಿಧಗಳಲ್ಲಿ ಪ್ರಯೋಜನಕಾರಿಯಾಗಿದೆ. ಹುರಿದ ಕಡಲೆಯು ವಿಟಮಿನ್, ಕ್ಯಾಲ್ಸಿಯಂ, ಕಬ್ಬಿಣ ಮತ್ತು ಕಾರ್ಬೋಹೈಡ್ರೇಟ್ಗಳು ಇತ್ಯಾದಿಗಳಲ್ಲಿ ಸಮೃದ್ಧವಾಗಿದೆ. ಅವು ದೇಹಕ್ಕೆ ಪೋಷಕಾಂಶಗಳನ್ನು ಒದಗಿಸುತ್ತವೆ. ಹುರಿದ ಕಡಲೆಯಲ್ಲಿರುವ ಕ್ಯಾಲ್ಸಿಯಂ ಮೂಳೆಗಳು ಮತ್ತು ಹಲ್ಲುಗಳನ್ನ ಬಲಪಡಿಸಲು ಸಹಾಯ ಮಾಡುತ್ತದೆ. ನೀವು ಪ್ರತಿದಿನ ಹುರಿದ ಕಡಲೆಯನ್ನ ಸೇವಿಸಿದ್ರೆ ನಿಮ್ಮ ದೇಹಕ್ಕೆ ಸಾಕಷ್ಟು ಕ್ಯಾಲ್ಸಿಯಂ ಸಿಗುತ್ತದೆ. ಇದರಿಂದ ಆಸ್ಟಿಯೋಪೊರೋಸಿಸ್ ಅಪಾಯವನ್ನ ಕಡಿಮೆ ಮಾಡುತ್ತದೆ. ಆರೋಗ್ಯಕರ ದೇಹಕ್ಕೆ ಸಮತೋಲಿತ ಆಹಾರ ಅತ್ಯಗತ್ಯ. ಹುರಿದ ಕಡಲೆಯು ಸಮತೋಲಿತ ಆಹಾರದ ಭಾಗವಾಗಿದೆ ಎಂದು ತಜ್ಞರು ಹೇಳುತ್ತಾರೆ. ಸಮತೋಲಿತ ಆಹಾರದಲ್ಲಿ ನೀವು ದಿನಕ್ಕೆ 100 ಗ್ರಾಂ ಹುರಿದ ಕಡಲೆಯನ್ನ ತೆಗೆದುಕೊಳ್ಳಬಹುದು. ಹುರಿದ ಕಡಲೆಯ ಮತ್ತೊಂದು ಲಾಭವೆಂದರೆ ಅವುಗಳನ್ನು ತಿನ್ನುವುದರಿಂದ ಮಾನಸಿಕ ಆರೋಗ್ಯ ಮತ್ತು ಮೆದುಳಿನ ಕಾರ್ಯವನ್ನ ಸುಧಾರಿಸುತ್ತದೆ. ಒಂದೇ ಬಾರಿ ಅನ್ನ ಮತ್ತು ಚಪಾತಿ ಒಟ್ಟಿಗೆ ತಿಂದರೆ ಏನಾಗುತ್ತದೆ ಗೊತ್ತಾ? ಆಪ್ಷನ್ಸ್: ಎ ತೂಕ ಹೆಚ್ಚಾಗುತ್ತದೆ, ಬಿ ಸಕ್ಕರೆ ಅಂಶ ವೇಗವಾಗಿ ಹೆಚ್ಚಳ, ಸಿ ಅಜೀರ್ಣ ಸಮಸ್ಯೆ, ಡಿ ಕೊಲೆಸ್ಟ್ರಾಲ್ ಹೆಚ್ಚಳ. ಸರಿಯಾದ ಉತ್ತರ ಎಲ್ಲವೂ. ವೀಕ್ಷಕರೇ, ಹೆಚ್ಚಿನ ಜನರು ಊಟ ಮಾಡುವಾಗ ಚಪಾತಿ ಒಟ್ಟಿಗೆ ಅನ್ನ ತಿನ್ನುವುದು ಸಾಮಾನ್ಯ. ಆದರೆ ಹೀಗೆ ತಿನ್ನುವುದು ಒಳ್ಳೆಯದಾ ಅಥವಾ ಕೆಟ್ಟದ್ದಾ ಎನ್ನುವುದು ಸದ್ಯದ ಪ್ರಶ್ನೆಯಾಗಿದೆ. ಆ ಪ್ರಶ್ನೆಗೆ ಉತ್ತರ ಇಲ್ಲಿದೆ. ಚಪಾತಿಯೊಟ್ಟಿಗೆ ಸ್ವಲ್ಪ ಅನ್ನ ತಿಂದು ಊಟವನ್ನ ಜನರು ಸಾಮಾನ್ಯವಾಗಿ ಮುಗಿಸುತ್ತಾರೆ. ಆದರೆ ಚಪಾತಿಯೊಟ್ಟಿಗೆ ಅನ್ನ ತಿನ್ನುವುದರಿಂದ ಏನಾಗುತ್ತದೆ ಗೊತ್ತಾ?
ರಾತ್ರಿ ಚಪಾತಿ ತಿನ್ನೋದು ಹಾಗೂ ಅದರೊಟ್ಟಿಗೆ ಅನ್ನವನ್ನು ತಿನ್ನುವುದರಿಂದ ತೂಕ ಹೆಚ್ಚಾಗುತ್ತದೆ. ಇದೆರಡನ್ನ ಒಟ್ಟಿಗೆ ತಿನ್ನುವುದು ಒಳ್ಳೆಯದಲ್ಲ ಎಂದು ವೈದ್ಯರು ತಿಳಿಸುತ್ತಾರೆ. ಇವೆರಡನ್ನ ಒಟ್ಟಿಗೆ ತಿಂದರೆ ಸಾಕಷ್ಟು ಪೋಷಕಾಂಶಗಳು ಸಿಗುತ್ತವೆ ಎನ್ನುವುದು ಹಲವರ ನಂಬಿಕೆಯಾಗಿದೆ. ಆದರೆ ಇವೆರಡನ್ನ ಒಟ್ಟಿಗೆ ತಿನ್ನುವುದು ಒಳ್ಳೆಯದಲ್ಲ. ಏಕೆಂದರೆ ಸಕ್ಕರೆ ಅಂಶ ದೇಹದಲ್ಲಿ ವೇಗವಾಗಿ ಹೆಚ್ಚಾಗುತ್ತದೆ ಮತ್ತು ಖಂಡಿತವಾಗಿಯೂ ಇದು ಮಧುಮೇಹಿಗಳಿಗಂತೂ ಒಳ್ಳೆಯದಲ್ಲ. ಇನ್ನು ಅನ್ನ ಮತ್ತು ಚಪಾತಿ ಒಟ್ಟಿಗೆ ತಿನ್ನುವುದರಿಂದ ಅಜೀರ್ಣ ಸಮಸ್ಯೆ ಉಂಟಾಗುತ್ತದೆ. ಕಾರ್ಬೋಹೈಡ್ರೇಟ್ಗಳ ಹೀರಿಕೊಳ್ಳುವಿಕೆ ಹೆಚ್ಚಾಗಿ ಜೀರ್ಣಕ್ರಿಯೆ ಸಮಸ್ಯೆ ಜೊತೆಗೆ ಉರಿಯೂತವನ್ನ ಉಂಟು ಮಾಡುತ್ತದೆ ಹಾಗೂ ಕೊಲೆಸ್ಟ್ರಾಲ್ ಅನ್ನ ಹೆಚ್ಚು ಮಾಡುತ್ತದೆ. ಒಟ್ಟಾಗಿ ತಿನ್ನುವ ಬದಲು ಒಂದನ್ನ ತಿಂದು ಕನಿಷ್ಠ 2 ಗಂಟೆಗಳ ಅಂತರದಲ್ಲಿ ಇನ್ನೊಂದನ್ನ ತಿನ್ನಬಹುದಾಗಿದೆ. ವೀಕ್ಷಕರೇ, ಈ ವಿಡಿಯೋ ಇಷ್ಟವಾಗಿದ್ರೆ ಒಂದು ಲೈಕ್ ಕೊಡಿ, ಯೂಸ್ಫುಲ್ ಅನ್ಸಿದ್ರೆ ಎಲ್ಲರಿಗೂ ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ಎಲ್ಲರಿಗೂ ಧನ್ಯವಾದಗಳು.